Cafe. Brahmins Cafe. ಅರೆ ಯಾರ ಕೈಯಲ್ಲಿ ಓದ್ತಿತ್ತು? ಯಾರಿದು? ನಾನು ಕಣೆ ಮೀನಾಕ್ಷಿ. ನಾವಿಬ್ರು ಎಲ್ಲಿ ಮೀಟ್ ಮಾಡಿದ್ವಿ ಹೇಳು? ಮೀನಾಕ್ಷಿನ? ವೈಭವ್ ನೀವಾ? ಅರೆ ಏನ್ ಕರ್ಣ ಇಷ್ಟು ಕರೆಕ್ಟಾಗಿ ಕಂಡಿಡ್ದೆ? ಮತ್ತೆ ಹೆಂಗಸ್ತಿರ ವಾಯ್ಸ್ ಚೇಂಜ್ ಮಾಡ್ಕೊಂಡ್ರೆ ಸಾಕ? ಕೈಯಲ್ಲಿ ಬಳೆಗಳು ಬೇಡವಾ? ಓ ಬ್ರಿಲಿಯಂಟ್. ಅದ್ ಸರಿ, ನಾನೇ ಅಂತ ಹೇಗ್ ಗೊತ್ತಾಯ್ತು ನಿನ್ಗೆ? ಈ ಕರುಣನ ಮುಟ್ಟೋ ಅಧಿಕಾರ, ಧೈರ್ಯ ನಿಮಗ್ ಬಿಟ್ರೆ ಬೇರೆ ಯಾರಿಗಿದೆ? ಓಹ್ ಸೂಪರ್. ಇಷ್ಟೆಲ್ಲ ಮಾತುಗಳು ಕೇಳ್ತಿರೋದಕ್ಕೆ ಖುಷಿ ಆಗ್ತಿದೆ. ಆದ್ರೆ ಈ ಖುಷಿನ ಡಬ್ಬಲ್ ಮಾಡೋ ಅಂತ ಇನ್ನೊಂದು ಸಿಹಿ ಸುದ್ದಿ ಹೇಳ ನಿಂಗೆ? ಪ್ಲೀಸ್ ಬೇಗ ಹೇಳಿ ವೈಭವ್. ಆದಷ್ಟು ಬೇಗ ಈ ನಿನ್ ಬ್ರಾಹ್ಮಿನ್ಸ್ ಕೆಫೆ ಹೋಟೆಲ್ ಓಪನ್ ಆಗುತ್ತೆ. ನನ್ನ ಫ್ರೆಂಡ್ ರಮೇಶ್ಗೆ ಹೆಲ್ತ್ ಮಿನಿಸ್ಟರ್ ಪಿ ಎ ಪರಿಚಯ ಇದಾರಂತೆ. ಅವ್ರ ಥ್ರೂ ಆ ಪಿ ಎ ಹತ್ರ ಮಾತಾಡಿದ್ದೀನಿ. ನಾಳೆ ನಿನ್ನನ್ನು ಕರ್ಕೊಂಡು ಬಾ ಅಂತಾನು ಹೇಳಿದ್ದಾರೆ. ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರ ಹತ್ರ ಒಂದು ರೆಕಮೆಂಡೇಶನ್ ಲೆಟರ್ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ವೈಭವ್ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ವೈಭವ್? ನಾನು ಎದುರು ನೋಡ್ದಿರೋ ವಿಷಯನೆಲ್ಲ ನೀವೇ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದೀರಾ. ಅದೇನೋ ಗೊತ್ತಿಲ್ಲ ಕರ್ಣ, ನೀನು ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು ಆ ವಾತಾವರಣ ನನ್ನ ಉಸಿರು ಕಟ್ಸುತ್ತೆ. ನಿನ್ನನ್ನು ಆ ಸಮಸ್ಯೆಯಿಂದ ಪಾರು ಮಾಡೋವರೆಗೂ ಹಸು ನಿದ್ದೆ ಊಟ ಏನೂ ಬೇಡ ಅನ್ಸುತ್ತೆ. ನಿನಗೆ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಆದರೆ ಈ ಒಳ್ಳೆ ಕೆಲಸಕ್ಕೆ ಆ ಭಗವಂತ ನನ್ನ ಹೇಳಬೇಕು ಅಂತ ಸ್ವೀಟ್ ಮಾಡ್ಕೊಂಡು ತಂದಿದ್ದೆ. ಇವತ್ತು ನಾನು ಸಿಹಿ ಸುದ್ದಿ ಹೇಳೋದಕ್ಕೆ ಅಂತ ಅಮ್ಮನ ಹತ್ರ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ಕೊಂಡು ತಂದಿದ್ದೀನಿ. ತಗೋ. ಬನ್ನಿ ಒಳಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ತಾವು? ನನ್ನ ಹೆಸರು ರವಿ ಹೊರನಾಡು ಅಂತ. ಮಿನಿಸ್ಟರ್ ಶ್ರೀದೇವಿ ಅವರಿದ್ದಾರಲ್ಲ, ಅವರು ಪಿ ಎ ನಾನು. ನಮ್ಮ ಮೇಡಮ್ ಅವ್ರ ಮಗಳ ಮದುವೆ ಸಲುವಾಗಿ ಕೆಲವೊಂದು ವಿಘ್ನಗಳಿದೆ ಅಂತ ತಾವು ಸೂಚನೆ ಕೊಟ್ಟಿದ್ರಂತೆ. ಹೌದು, ಅದಕ್ಕೇನೀಗ? ಅದಕ್ಕೆ ನೀವೇನು ಪರಿಹಾರ ಸೂಚಿಸ್ತಿರೋ ಅದನ್ನ ನಿಮ್ಮ ಕೈಯಲ್ಲೇ ಪರಿಹಾರ ಮಾಡಿಸ್ಬೇಕು ಅಂತ ಮೇಡಮ್ ಅವ್ರು ಹೇಳಿ ಕಳಿಸಿದ್ದಾರೆ. ಪಂಡಿತ್ರೆ, ನೀವು ಸೂಕ್ತವಾದ ಸಮಯ, ದಿನ, ಗಳಿಗೆ ಇದನ್ನೆಲ್ಲ ತಿಳಿಸ್ಬೇಕು ಅಂತ ಮೇಡಮ್ ಅವ್ರು ಹೇಳಿ ಕಳಿಸಿದ್ದಾರೆ. ನಿಮ್ಮ ಮಾತೆ ಅವ್ರಿಗೆ ವೇದವಾಕ್ಯ, ಇದನ್ನೆಲ್ಲ ನೀವೇ ನಡೆಸ್ಕೊಡ್ಬೇಕು ಅಂತ ಮೇಡಮ್ ಹೇಳಿ ಕಳಿಸಿದ್ದಾರೆ. ಆದಷ್ಟು ಹತ್ತಿರದಲ್ಲೇ ಮುಹೂರ್ತ ಇಟ್ಟು ಇದನ್ನೆಲ್ಲ ಸರಾಗವಾಗಿ ತಾವೇ ನಡೆಸ್ಕೊಡ್ಬೇಕು ಅಂತ
ಮೇಡಮ್ ಅವರ ಆಸೆ. ಆಗಿ ಖಂಡಿತವಾಗ್ಲೂ ಆಗಿ ಕೂತ್ಕೊಳ್ಳಿ. ತಮ್ಮ ಹೆಸರೇನಂದ್ರಿ? ಪಂಡಿತ್ರೆ, ರವಿ ಹೊರನಾಡು ಅಂತ. ನೋಡಿ ರವಿ ಹೊರನಾಡು ಅವರು, ನಾನು ಮೇಡಮ್ನವ್ರಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದು ನಿಜ, ಆದ್ರೆ ಯಾಕೆ ಇಷ್ಟೊಂದು ತರಾತುರಿ? ಏನೋ ಗೊತ್ತಿಲ್ಲ ಪಂಡಿತ್ರೆ, ತಾಯಿ ಹೃದಯ ನೋಡಿ, ಮಗಳ ಮದುವೆ ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ನಡೀಲಿ ಅನ್ನೋ ಆಸೆ ಅವ್ರದ್ದು. ಈ ವಿನಾಯಕ ಪಂಡಿತ ಮುಹೂರ್ತ ಇಟ್ಟ ಅಂದ್ರೆ ಪಂಚಭೂತಗಳು ಅದನ್ನ ಒಪ್ಪಿವೆ ಅಂತ ಅರ್ಥ. ಅವುಗಳ ಸಹಮತ ಇಲ್ಲದೆ ನಾನು ಯಾರಿಗೂ ಪರಿಹಾರ ಹೇಳೋದಿಲ್ಲ. ನಾನು ಹೇಳಿದ್ರೆ ಇಲ್ಲಿವರೆಗೂ ಯಾವುದು ಸುಳ್ಳಾಗಿಲ್ಲ, ಸುಳ್ಳಾಗೋದೂ ಇಲ್ಲ. ನಾನು ಹೇಳಿದ ಹಾಗೆ ನಿಮ್ಮ ಮೇಡಮ್ನವ್ರು ಮಾಡಿದ್ರೆ ಮದುವೆ ಸುಸೂತ್ರವಾಗಿ ಭವಿಷ್ಯ ಉಜ್ವಲವಾಗತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, 5 ಜನ ಜೋಡಿಗಳಿಗೆ ನಿಮ್ಮ ಮೇಡಮ್ನವರೇ ಮುಂದೆ ನಿಂತು ಮದುವೆ ಮಾಡಿಸ್ತಾರೆ. ಆಗ ನೋಡಿ ನಿಮ್ಮ ಮೇಡಮ್ನವ್ರ ಜೀವನದಲ್ಲೂ ಸಾಕಷ್ಟು ಬದಲಾವಣೆಗಳಾಗತ್ತೆ, ಸಾಕಷ್ಟು ಯಶಸ್ಸು ಸಿಗುತ್ತೆ. ಇದು 100ಕ್ಕೆ 100 ಸತ್ಯ. ನೀವು ಹೋಗಿ ನಿಮ್ಮ ಮೇಡಮ್ನವ್ರಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೇಳಿ. ಸಮಯಕ್ಕೆ ಸರಿಯಾಗಿ ಈ ವಿನಾಯಕ ಪಂಡಿತ ಅಲ್ಲಿಗೆ ಬರ್ತಾನೆ. ಕೊಡು, ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಇರ್ಲಿ, ತಗೊಳ್ಳಿ. ಪಂಡಿತ್ರೆ, ನಾನಿನ್ ಬರ್ತೀನಿ. ಶುಭವಾಗಿ. ಬರ್ತೀನಮ್ಮ. ಸರಿ, ನಾನು ರೆಡಿ ಆಗಿದ್ದೀನಿ, ಬರ್ಲಾ? ಅರೆ, ಯಾಕೆ ಈಗ ಬೆಚ್ಚಗೆ ಕೂತಿದ್ದೀರಲ್ಲ? ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಅಯ್ಯೋ, ಟೆನ್ಷನ್ ಏನೂ ಇಲ್ಲಮ್ಮ. ನಿಮ್ಮ ಅಪ್ಪನ ಮುಖ ನೋಡ್ತಿದ್ರೆ ಟೆನ್ಷನ್ ಮೈ ಮೇಲೆ ಬಂದಾಗ ಆಗತ್ತೆ. ಏಯ್, ಸಾಕು, ಸುಮ್ಮನೆ ಕೂತ್ಕೊಳ್ಳೆ. ಒಬ್ಳೆ ಇದ್ದಾಗ ಏನ್ರಿ ಮಾಡೋದು ಅಂತ ತಲೆ ತಿಂತೀಯ. ಈಗ ಮಗಳ ಎದುರಿಗೆ ಬಂದಾಗ ನಂದೇನು ಇಲ್ಲ ಕಣೆ, ಎಲ್ಲ ನಿಮ್ಮ ಅಪ್ಪಂದು ಅಂತ ನನ್ನ ಮೇಲೆ ತಿರುಗಿಸ್ಬಿಡು. ಆಯ್ತಾಯ್ತು, ಇಬ್ರಿಗೂ ಹೇಳ್ತಿದ್ದೀನಿ, ಟೆನ್ಷನ್ ಮಾಡ್ಕೋಬೇಡಿ, ಆಯ್ತಾ? ಈಗ ವೈಭವ್ ನನ್ನನ್ನು ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರಲ್ವಾ, ಅವ್ರಿಗೆಲ್ಲ ವಿಷಯ ತಿಳಿಸಿ ಹೋಟೆಲ್ ರೀಓಪನಿಂಗ್ಗೆ ಪರ್ಮಿಷನ್ ಲೆಟರ್ ತಗೊಂಡು ಬರ್ತೀನಿ. ಆಮೇಲೆ ನಮಗೆ ಜಗಳ ಮಾಡೋದಿರಲಿ, ಮಾತಾಡೋಕ್ಕೂ ಟೈಮ್ ಇರಲ್ಲ. ಹಾಂ, ಈಗ 2 ಟೆಂಡರ್ ಕೆಲಸ ಇದೆ. ಮನೆ ಹತ್ರ ಸರ್ವಿಸ್ ಮಾಡೋದನ್ನ ನಿಲ್ಲಿಸಿ ಅದ್ರ ಕಡೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ನೀನು ಹೋಗ್ಬಿಡ್ಬಾ ಮಗಳೇ, ನಮ್ಮ ಟೆನ್ಷನ್ ಇದ್ದಿದ್ದಾನೆ, ದೇವ್ರು ಒಳ್ಳೇದು ಮಾಡ್ತಾನೆ. ಕರ್ಣ, 1 ನಿಮಿಷ ಬಾ ಮಗಳೇ, ಇದನ್ನಿಲ್ಲೇ ಇಡಮ್ಮ. ಬೆಳಗ್ಗೆಯಿಂದ ನನ್ನ ಹೊಟ್ಟೆಲಿ ಒಂಥರ ಚಿಟ್ಟೆ ಬಿಟ್ಟ ಹಾಗೆ ತಳಮಳ ಮಗಳೇ. ಕೆಟ್ಟದಾಗುತ್ತೆ ಅಂತಲ್ಲ, ಒಳ್ಳೇದೇ ಆಗುತ್ತೆ. ನಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ ಅನ್ನಿಸ್ತಾನೆ ಇದೆ ಮಗಳೇ. ರಾತ್ರಿ ಎಲ್ಲ ಆ ಚಾಮುಂಡೇಶ್ವರಿ ತಾಯಿ ಕನ್ಸಲ್ಲಿ ಬರ್ತಾ ಇದ್ಲು. ಅವಳು ಮಾಂಗಲ್ಯನೇ ಕಣ್ಮುಂದೆ ಬರ್ತಾ ಇತ್ತು. ಎದ್ದ ಮೇಲೆ ಬೆಳಗ್ಗೆಯಿಂದನೂ ಯಾರೋ ಕಿವಿಯಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕರ್ಣ, ನಾನು ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ ತಾನೆ? ಅಮ್ಮ, ಎಲ್ಲಿಂದ ಬಂದ್ರೇನು, ಯಾರಿಂದ ಬಂದ್ರೇನು, ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮಲ್ಲಿದ್ರೆ ಅಷ್ಟೇ ಸಾಕಲ್ವಾ? ನನಗೆ ಪ್ರಯತ್ನದ ಮೇಲಿಂದ ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ. ನಿಮಗೆ ದೇವ್ರ ಮೇಲೆ ಭಾರ ಹಾಕೋದ್ರಿಂದ ಪಾಸಿಟಿವ್ ಯೋಚನೆ ಬರುತ್ತೆ. ಡೋಂಟ್ ವರಿ ಅಮ್ಮ, ಇವತ್ತು ನಮ್ಮ ಕೆಲಸ ಆಗತ್ತೆ. ನಮ್ಮ ಬ್ರಾಹ್ಮಿನ್ಸ್ ಕೆಫೆ ಮತ್ತೆ ಓಪನ್ ಆಗುತ್ತೆ. ಕರ್ಣ, ಮಗಳೇ,
ಫೋನ್ ರಿಂಗ್ ಆಗ್ತಿದೆ ನೋಡಮ್ಮ. ನೋಡಿದ್ಯಾ, ನಿಜ ಆಗತ್ತಂತೆ. ಅಪ್ಪ ಹಲೋ. ಹಲೋ ಕರುಣ, ನಾನಮ್ಮ ದೇವಿಕಾ. ದೇವಿಕನ? ಯಾವ ದೇವಿಕಾ? ಏನಮ್ಮ ಇಷ್ಟು ಬೇಗ ಬರ್ಬಿಟ್ಯಾ? ಅದೇ ಆ ದೇವಸ್ಥಾನ ಪ್ರಸಾದದಲ್ಲಿ ಮದ್ದು ಹಾಕಿದ್ನಲ್ಲ ಅವಳೇ. ಸರಿ, ಏನ್ ವಿಷಯ? ಏನಾಗ್ಬೇಕಾಗಿತ್ತು? ಅದು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತಮ್ಮ. ಎಲ್ಲ ಹೇಳಿದ್ದಾಯ್ತಲ್ಲ, ದೊಡ್ಡ ನಾಟಕ ಮಾಡಿ ಅಲ್ಲಿಂದ ಜಾರ್ಕೊಂಡ್ಬಿಟ್ಟೆ. ಪಂಡಿತರ ಮುಂದೆ ಹತ್ತು ಕರೆದು ಕಾಲಿಡ್ದು ದೊಡ್ಡ ನಾಟಕ ಮಾಡಿಬಿಟ್ಟೆ. ಅವ್ರು ಹೇಳಿದ್ಮೇಲೆ ಇನ್ನೇನು ಮಾತು ಅಂತ ನಾನು ಸುಮ್ಮನಾದೆ. ಈಗ ಯಾವ ನಾಟಕ ಮಾಡೋಕ್ಕೆ ಫೋನ್ ಮಾಡಿದ್ಯಾ? ಚೇಚೆ, ನಾಟಕ ಅಲ್ಲಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಅದು ಮದ್ದಾಕಕ್ಕೆ ಹೇಳಿದ ಗೋಪಾಲ ಯಾರು ಅಂತ ನೋಡ್ಬೇಕು ಅಂತ ನಿಂಗೆ ಅನಿಸ್ತಾ ಇಲ್ವಾ? ಅವನು ಮತ್ತೆ ನನಗೆ ಫೋನ್ ಮಾಡಿದ್ದ. ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ದ. ಏನು ಹೇಳ್ದೆ? ಯಾಕೆ ಬಾ ಅಂತ ಕರೀತಾ ಇದ್ದಾನೆ? ನೀನೇನು ಹೇಳ್ದೆ? ಹೋಗ್ತಾ ಇದೆಯಾ ಅಲ್ಲಿಗೆ? ಇಲ್ಲಪ್ಪ, ಅವತ್ತೇನೋ ನನ್ನ ತಲೆ ಕೆಟ್ಟಿತ್ತು. ಅಷ್ಟಲ್ಲದೆ ನನ್ನ ಮಗು ಬೇರೆ ಹುಷಾರಿರ್ಲಿಲ್ಲ. ಹಾಗಾಗಿ ದುಡ್ಡು ಬೇಕಿತ್ತಲ್ವಾ, ಅವನ ಮಾತು ಕೇಳ್ಬಿಟ್ಟೆ. ಆದರೆ ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಯಾಕೆ ಅವ್ನು ಸಾಹಸ ಮಾಡಲಿ? ಹಾಗಂತ ಅವ್ನಿಗೆ ಹೇಳ್ಬಿಟ್ಯಾ? ಇಲ್ಲ, ಹೇಳಿಲ್ಲ, ಏನೂ ಹೇಳಿಲ್ಲ. ಅವನಿಗೆ ಬರಲ್ಲ ಅನ್ನೋಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ತಿಳಿಸ್ಬೇಕು ಅನಿಸ್ತು. ಅದು ಅಲ್ಲದೆ ಅವ್ನು ಯಾರು, ಎಲ್ಲಿದ್ದಾನೆ ಅಂತ ನಿಮಗೆ ತೋರಿಸ್ಬೇಕು ಅನಿಸ್ತು. ಸರಿ, ಯಾರವನು? ಎಲ್ಲಿದ್ದಾನೆ? ಅದು ಶ್ರೀ ಕೃಷ್ಣ ಲಾಡ್ಜು, ಬಳೆಪೇಟೆ, ರೂಮ್ ನಂಬರು 302. ಇಲ್ಲಿಗೆ ಬಾ, ನಿಂಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿದಾನೆ. ನಾನು ಬರ್ತೀನಿ ಅಂತ ಕಾಯ್ತಾ ಇದ್ದಾನೆ. ನಾನು ಬರಲ್ಲ ಅಂತ ಅವನಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಬೇಡ ಬೇಡ, ನೀನು ಫೋನ್ ಮಾಡಬೇಡ. ಇಲ್ಲಿನ ಮುಂದಕ್ಕೆ ನಾನೇ ನೋಡ್ಕೊಳ್ತೀನಿ. ಅಪ್ಪ, ಅಮ್ಮ, ನಾ ಹೋಗ್ಬಿಟ್ಟು ಬರ್ತೀನಿ. ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಿ ಪುಟ್ಟ. ನೋಡಿದ್ರಾ, ನೀನು ಹೇಳ್ದಂಗೆ ಕರುಣ ಹತ್ರ ಫೋನಲ್ಲಿ ಮಾತಾಡಿ ಒಪ್ಸಿದ್ದೀನಿ. ನನ್ನ ಆ್ಯಕ್ಟಿಂಗು ಓಕೆನಾ? ಸೂಪರ್. ನೀನು ಕ್ರಿಮಿನಲ್ ಅಂತ ಗೊತ್ತಿತ್ತು, ಇಷ್ಟೊಂದು ಪ್ರೊಫೆಷನಲ್ ಅಂತ ಈಗ ಗೊತ್ತಾಯ್ತು. ನಿನಗಿರೋ ಟ್ಯಾಲೆಂಟ್ಗೆ ನೀನು ಎಲ್ಲೋ ಇರಬೇಕು, ಬಟ್ ಇಲ್ಲಿದ್ಯಾ. ಇವಾಗಲಾದರೂ ನಮ್ಮನ್ನ ಸರಿಯಾದ ಜಾಗಕ್ಕೆ ಸೇರಿಸೋ ಕೆಲಸ ಮಾಡಿ ಶ್ರೇಯಸ್. ಅರ್ಜೆಂಟಾಗಿ ಇನ್ನೊಂದು ಫೋನ್ ಮಾಡಬೇಕಲ್ಲ, ಅದನ್ನು ಮಾಡು. ಇಷ್ಟೊತ್ತಿಗಾಗಲೇ ಕರ್ಣ ಲಾಡ್ಜ್ ಕಡೆ ಹೊರಟಿರ್ತಾಳೆ. ಅವಳು ಅಲ್ಲಿ ಹೋಗಿ ತಲುಪೋ ಅಷ್ಟರಲ್ಲಿ ಇವನು ಅಲ್ಲಿಗೆ ಹೋಗಿರ್ಬೇಕು. ಸರಿ. ಓ ಕಣ, 2 ನಿಮಿಷ ರೆಡಿ ಆದೆ, ಬಂದೆ. ಕರುಣ ಅಲ್ಲ, ಇದ್ಯಾವ್ದಿದು ಅನ್ನೋನ್ ನಂಬರು? ಹಲೋ, ಯಾರು? ಅದೇ ನಾನು ದೇವಿಕಾ, ದೇವಸ್ಥಾನ ಪ್ರಸಾದಕ್ಕೆ ಮದ್ದು ಹಾಕ್ದವಳು. ಓ, ನೀನಾ? ನೀನು ಯಾಕೆ ನನಗೆ ಕಾಲ್ ಮಾಡ್ದೆ? ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ನನಗೆ ಮದ್ದು ಹಾಕು ಅಂತ ಹೇಳ್ದ ಅಲ್ಲ ಗೋಪಾಲ, ಅವ್ನು ಮತ್ತೆ ಫೋನ್ ಮಾಡಿದ್ದ ಸರ್. ನಿಮ್ಮೆಲ್ಲರ ಮೇಲೂ ಸೇಟ್ ತೀರ್ಸ್ಕೊಳ್ಳೋಕ್ಕೆ ಒಂದು ಪ್ಲ್ಯಾನ್ ಮಾಡಿದಾನಂತೆ. ಅದಕ್ಕೆ ಬಾ ಅಂದ. ಬಳೆಪೇಟೆ ಶ್ರೀ ಕೃಷ್ಣ ಲಾಡ್ಜು, ರೂಮ್ ನಂಬರ್ 302ರಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾನೆ. ಓ, ನೀನು ಹೋಗ್ತಾ ಇದೆಯಾ? ಒಂದು ಕೆಲಸ ಮಾಡು, ನಾನು ನಿನ್ನ ಜೊತೆಗೆ ಬರ್ತೀನಿ. ನಾನು ಹೋಗ್ತಾ ಇಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ಅವನ ಸಾಹಸ ನನಗೆ ಯಾಕೆ ಅಂತ. ಆದರೆ ನಾನು ಬರ್ತಾ ಇಲ್ಲ ಅಂತ ಅವನಿಗೆ ಹೇಳಿಲ್ಲ. ಅವನು ಯಾರು ತೋರ್ಸು ಅಂತ ಹೇಳಿದ್ರಲ್ಲ, ಅದಕ್ಕೆ ಅವನ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಹಲೋ ಹಲೋ ಹಲೋ
ಕಟ್ ಮಾಡಿಬಿಟ್ಲು. ಈ ವಿಷಯನ ಕರುಣಕ್ಕೆ ಹೇಳೋದು ಬೇಡ, ಮೊದಲು ಇವನ್ನ ಹೆಂಗಾದ್ರೂ ಮಾಡಿ ಹಿಡಿಬೇಕು. ಹಿಡಿತೀನಿ. ಗುಡ್, ವೆಲ್ ಡನ್. ಅಲ್ಲಿಗೆ ಎರಡನೇ ಅಕ್ಕಿನೂ ಬಿತ್ತು. ಇವತ್ತು ಎರಡು ಪ್ರೇಮ ಪಕ್ಷಿಗಳು ತನ್ನ ರೆಕ್ಕೆ ಪುಕ್ಕನ ಕತ್ತಿಸ್ಕೊಂಡು ಬೆಂಕಿಗೆ ಬೀಳೋದು ಗ್ಯಾರಂಟಿ. ಹಾಗಾದ್ರೆ ಅವರಿಬ್ರು ಲವರ್ಸಾ? ಅಲ್ಲ ಅಂತ ಅಂದ್ಕೊಂಡು ಅವರಿಬ್ರು ಓಡಾಡ್ತಾ ಇದ್ದಾರೆ. ಆದರೆ ಎಲ್ರ ಕಣ್ಣಿಗೂ ಅವರು ಲವ್ವರ್ ಥರ ಕಾಣಿಸ್ತಾ ಇದ್ದಾರೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಜಗತ್ತಿಗೆ ತಾನು ಕಾಣಲ್ಲ ಅಂದ್ಕೊಂಡಿರುತ್ತಾನೆ. ಹಂಗಾಯ್ತು ಅವ್ರ ಕತೆ. ಹಾಗಾದ್ರೆ ಇವತ್ತು ಅವ್ರು ಏನಾಗ್ತಾರೆ? ಪ್ರೇಮಿಗಳು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅಲ್ಲಿಗೆ ಅವರಿಬ್ರು ಕತೆನೂ ಮುಗಿಯುತ್ತೆ, ಹೊಸ ಕತೆ ಶುರುವಾಗುತ್ತೆ. ಗೋಪಾಲಯ್ಯ, ಗೋಪಾಲಯ್ಯ, ಹೇ ಗೋಪಾಲಯ್ಯ. ಗೋಪಾಲಯ್ಯ, ಗೋಪಾಲಯ್ಯ. ಕರುಣ, ಅರೆ ವೈಭವ್, ನೀನೇನಿಲ್ಲಿ? ಆ ಗೋಪಾಲಯ್ಯ ಇಲ್ಲೇ ಇದ್ದಾನೆ ಅಂತ ದೇವಿಕಾ ಫೋನ್ ಮಾಡಿ ಹೇಳಿದ್ಲು. ಅದಕ್ಕೆ ಅವ್ನು ಸಿಕ್ಕಿದ್ರೆ ಪೊಲೀಸ್ ಅವ್ರಿಗೆ ಇಟ್ಕೊಡೋಣ ಅಂತ ಬಂದೆ. ಹೌದಾ? ಆ ದೇವಿಕಾ ನನಗೂ ಕಾಲ್ ಮಾಡಿಬಿಟ್ಟು ಗೋಪಾಲಯ್ಯ ಇದೇ ಲಾಡ್ಜಲ್ಲಿ ಇದ್ದಾನೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಅವನ್ನ ಹುಡ್ಕೊಂಡು ಬಂದೆ, ಸರಿ ಬುದ್ಧಿ ಕಲ್ಸೋಣ ಅಂತ. ವೈಭವ್, ಹಾಗಾದ್ರೆ ಇದರಲ್ಲಿ ಬೇರೆ ಏನೋ ಸಂಚಿದೆ. ಆ ದೇವಿಕಾ ಸಾಮಾನ್ಯವಾದ ಹೆಂಗಸಲ್ಲ. ಏನೋ ಉಪಾಯ ಮಾಡಿ ನಮ್ಮಿಬ್ಬರನ್ನೂ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾಳೆ. ಹಾಗಾದ್ರೆ ಮೊದಲು ಅವಳಿಗೆ ಬುದ್ಧಿ ಕಲಿಸ್ಬೇಕು. ಬಾಕೋಣ, ಹೋಗೋಣ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀರಾ? ಇನ್ಸ್ಪೆಕ್ಟರ್, ಯಾರ್ರಿ ನೀವು? ಏನ್ ದಂಧೆ ನಡೆಸ್ತಿದ್ದೀರಾ? ಸರ್, ಏನು ಸರ್ ನೀವು ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ನೋಡಿ, ಇವಳು ನಾನು ಬರೀ ಫ್ರೆಂಡ್ಸ್ ಅಷ್ಟೇ. ಯಾವನೊಬ್ಬ ಮನೆ ಹಾಳನ ಹುಡ್ಕೋದಿಕ್ಕೆ ಅಂದ್ಬಿಟ್ಟು ಬಂದಿದ್ದು. ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಬೆರೆಸ್ಬಿಟ್ಟು 100 ಜನದ ಪ್ರಾಣ ಜೊತೆ ಆಟ ಆಡಿದ್ದ. ಅವ್ನು ಇದೇ ಲಾಡ್ಜಲ್ಲಿ ಇದ್ದಾನೆ ಅಂದ್ಬಿಟ್ಟು ನಮ್ಗೆ ಇನ್ಫಾರ್ಮೇಶನ್ ಬಂತು. ಅದಕ್ಕೆ ನಾವಿಬ್ರು ಹುಡ್ಕೊಂಡು ಬಂದ್ವಿ. ಅಲ್ಲ, ನೀವು ನೋಡಿದ್ರೆ ಬೇರೆ ಏನೋ ಅರ್ಥ ಮಾಡ್ಕೊಳ್ತಿದ್ದೀರಲ್ಲ. ಓ, ಸಿಕ್ಕಾಕೊಂಡ್ಮೇಲೆ ಎಲ್ಲರೂ ಹೀಗೆ ಒಂದಲ್ಲ ಒಂದು ಕತೆ ಕಟ್ಟಿ ಹೇಳೋದು. ರೀ, ನನ್ನ ಸರ್ವಿಸಲ್ಲಿ ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ.